ಸ್ವೀಟ್ ಮಾರ್ಟ್‌ಗೆ ಹೋಗಿ ನಾವು ಗ್ಲಾಸಿ ಶೈನಿ ಆಗಿರುವಂತಹ ಹಲ್ವಾನ ಖರೀದಿ ಮಾಡಿ ತಿಂತಿರ್ತೀವಿ. ಯಾಕೆ ನಾವು ಅದೇ ಥರ ಗ್ಲಾಸಿ ಶೈನಿ ಟೇಸ್ಟಿ ಆಗಿರುವಂತಹ ಹಲ್ವಾನ ಮನೆಯಲ್ಲೇ ಮಾಡ್ಕೋಬಾರ್ದು? ಮ್ಯಾಂಗೋ ಸೀಸನ್ ಇರೋದ್ರಿಂದ ಸೂಪರ್ ಟೇಸ್ಟಿ ಆಗಿರುವಂಥ ಮ್ಯಾಂಗೋ ಹಲ್ವಾನ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ಅರ್ಧ ಕಪ್ನಷ್ಟು ಕಲ್ಸಕ್ರೆನ ಹಾಕೊಳ್ತಾ ಇದ್ದೀನಿ. ಕಲ್ಸಕ್ರೆ ದೇಹಕ್ಕೆ ತಂಪು, ಹಾಗಾಗಿ ಕಲ್ಸಕ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ರೆಗ್ಯುಲರ್ ಸಕ್ಕರೆ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1.5 ಕಪ್ನಷ್ಟು ಮ್ಯಾಂಗೋ ಪಲ್ಪನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ರುಬ್ಕೊಂಡು ಬಿಡ್ತೀನಿ. ನೋಡಿ, ನೈಸ್ ಆಗಿ ಪ್ಯೂರಿ ರೆಡಿ ಆಗಿದೆ. ಇದಕ್ಕೆ ಅರ್ಧ ಕಪ್ನಷ್ಟು ಕಸ್ಟರ್ಡ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರ್. ಇದನ್ನು ಕೂಡ ಇನ್ನೊಂದ್ಸರಿ ರುಬ್ಕೊಂಡು ಬಿಡ್ತೀನಿ. ಸೊ ಸ್ಮೂತ್ ಆಗಿ ನೈಸ್ ಆಗಿರುವಂಥ ಪ್ಯೂರಿ ರೆಡಿ ಆಗಿದೆ. ಇದನ್ನು ನಾನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ನಾನಿವಾಗ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟಿಲ್ಲ, ಕೆಳಗಡೆನೆ ಇಟ್ಟು ಪ್ಯೂರಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪ್ಯೂರಿ ಉಳಿದಿರೋದ್ರಿಂದ 1 ಕಪ್ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಅದನ್ನು ನಾನು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ಕಸ್ಟರ್ಡ್ ಪೌಡರ್ನ ಹಾಕಿರೋದ್ರಿಂದ ನಾವು ಇದನ್ನು ಚೆನ್ನಾಗಿ ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆನೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ 1 ಸ್ಪೂನಿಂದ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಯಾವುದೇ ರೀತಿಯಾದ ಗಂಟು ಇದರಲ್ಲಿ ಉಳಿಬಾರ್ದು. ಚೆನ್ನಾಗಿ ನಾವು ಇದನ್ನು ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಇದು ಈವನ್ ಆಗಿ ಮಿಕ್ಸ್ ಆಗಿದೆ. ಯಾವುದೇ ರೀತಿಯಾದ ಗಂಟು ಅಥವಾ ಲಂಪ್ಸ್ ಇದರಲ್ಲಿ ಉಳಿದಿಲ್ಲ. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಲೋ ಫ್ಲೇಮಲ್ಲಿ ನಾವು ಇದನ್ನು ಕಂಟಿನ್ಯೂ ಈ ಥರ ಕಲಿಸ್ತಾ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಪ್ಯಾನ್ ತಳಕ್ಕೆ ಇದು ಹತ್ತೋ ಚಾನ್ಸ್ ಇರುತ್ತೆ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ, ಹಾಗೆ ಶೈನಿ ಕೂಡ ಆಗಿದೆ. ಇವಾಗ ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಬಿಡ್ತೀನಿ. ಮತ್ತೆ ಇದನ್ನ ಬೇಯಿಸ್ಕೊಂಡು ಬಿಡೋಣ. ಈ ರೀತಿ ಸ್ಟರ್ ಮಾಡ್ತಾ ನಾವು ಇದನ್ನ ಕಲಿಸ್ತಾನೆ ಬೇಯಿಸ್ಕೊಳ್ಬೇಕು. ಸೊ ಇವಾಗ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ನಾನು ಇದಕ್ಕೆ ಇನ್ನೊಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಹಲ್ವಾ ತುಪ್ಪನ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸಿ ಆಗಿದೆ. ಇದಕ್ಕೆ ನಾನು ಇನ್ನೊಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾವು 1/4 ಕಪ್ನಷ್ಟು ತುಪ್ಪನ ಇಲ್ಲಿ ಯೂಸ್ ಮಾಡಬೇಕು. ಸೊ ಸ್ಟರ್ ಮಾಡ್ತಾ ಹೋಗಿ. ಇನ್ನು ಇದು ಪ್ಯಾನನ್ನು ಬಿಡ್ತಾ ಇಲ್ಲ, ಸ್ವಲ್ಪ ಪ್ಯಾನ್ಗೆ ಹತ್ಕೊಳ್ತಾ ಇದೆ. ನೋಡಿ, ಈ ರೀತಿ ಬೇಯಿಸ್ತಾ ಬೇಯಿಸ್ತಾ ಹೋದಂಗೆ ಇದು ಪ್ಯಾನನ್ನು ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ. ಇವಾಗ ಉಳಿದಿರೋ ಅಂಥ ತುಪ್ಪನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ಪ್ಯಾನ್ಗೆ ಯಾವುದೇ ರೀತಿಯಾಗಿ ಇದು ಹತ್ಕೊಳ್ತಾ ಇಲ್ಲ. ತುಂಬ ಚೆನ್ನಾಗಿ ಹಲ್ವಾ ರೆಡಿ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೊಂಡು ಬಿಡ್ತೀನಿ. ಹಾಗೆ ಯಾಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಬಿಡ್ತೀನಿ. ನಾನು ಇದಕ್ಕೆ ಸಾಲ್ಟನ್ನು ಹಾಕಿದ್ದೆ, ಅದು ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಆದರೆ ನೀವು ಪಿಂಚ್ ಆಫ್ ಸಾಲ್ಟನ್ನು ಮರೀದೆ ಹಾಕೊಳ್ಳಿ. ಸೊ ಈ ರೀತಿ ಒಂದು ಕೇಕ್ ಟಿನ್ಗೆ ನಾನು ತುಪ್ಪನ ಸವರ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೊಂಡಿರೋ ಹಲ್ವಾನ ಹಾಕೊಂಡು ಬಿಡ್ತೀನಿ. ಯಾವುದೇ ಸ್ಟೀಲ್ ಕಂಟೈನರ್ ಕೂಡ ನೀವು ಇದನ್ನು ಹಾಕೊಂಡು ಸೆಟ್ ಮಾಡ್ಕೊಳ್ಬೋದು. ಸೊ 1 ಸ್ಪೂನ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಈ ರೀತಿ ಇವನ್ ಆಗಿ ಹಲ್ವಾನ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿ ಬಂದಿದೆ. ಇದನ್ನು ನಾನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಸೆಟ್ ಮಾಡೋಕೆ ಇಡ್ತೀನಿ. ಬೇಸಿಗೆ ಇರೋದ್ರಿಂದ ತಂಪು ತಂಪಾದ ಹಲ್ವಾ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಧ ಗಂಟೆ ಆಗಿದೆ, ಹಲ್ವಾ ಕೂಡ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ನಮ್ಮ ಹಲ್ವಾ ರೆಡಿಯಾಗಿ ಬಂದಿದೆ. ಸೂಪರ್ ಸಾಫ್ಟ್ ಆಗಿದೆ, ಹಾಗೆ ಗ್ಲಾಸಿ ಆಗಿದೆ. ಕಟ್ ಮಾಡ್ಕೊಂಡು ಬಿಡೋಣ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ನೀವು ಇದನ್ನು ಕೇಕ್ ಥರ ಕೂಡ ಯೂಸ್ ಮಾಡ್ಬೋದು. ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ನೀವು ಕೂಡ ಒಂದ್ಸರಿ ಮ್ಯಾಂಗೋ ಹಲ್ವಾನ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಒಂದು ಪೀಸ್ನ ನಿಮಗೆ ಬ್ರೇಕ್ ಮಾಡಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಗ್ಲಾಸಿ ಶೈನಿ ಟೇಸ್ಟಿ ಆಗಿರುವಂಥ ಮ್ಯಾಂಗೋ ಹಲ್ವಾ ರೆಡಿ ಆಗಿದೆ. ಥ್ಯಾಂಕ್ ಯು.